ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಎಲ್ಲರಿಗೂ ಶುಭೋದಯ. ಯಾಕೆ ಅಂತಂದರೆ ಇದು ಬೆಳಗ್ಗೆನೇ ವ್ಲಾಗ್ ಮಾಡ್ತಾ ಇರೋದು. ಏನಪ್ಪ ಇವತ್ತಿನ ವ್ಲಾಗಲ್ಲಿ ಅಂತಂದರೆ ನಮ್ಮ ಮನೆ ಹತ್ರ ಸುಮಾ ಅಂತ ಒಂದು ಹುಡುಗಿದೆ. ಅವರು ಸ್ಕೂಲಲ್ಲಿ ಬಂದು ಒಂದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಅಕ್ಕ ರೆಡಿ ಮಾಡು ಅಂತ ಹಿಂದಿನ ದಿನವೇ ಹೇಳಿದ್ದು. ಸರಿ ಅಂತ ಹೇಳಿ ರೆಡಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಬೆಳಗ್ಗೆನೇ ಬಂದಿದ್ಲು. ಒಂದು 7:10 ಆಗಿತ್ತು ಅನಿಸುತ್ತೆ, 7:10 ಆಗಿತ್ತು ಅನಿಸುತ್ತೆ. ಆಗ ಬಂದಳು. ಸರಿ ಅಂತೇಳಿ ಬೇಗ ಸ್ಯಾರಿ ಎಲ್ಲ ಡ್ರೇಪ್ ಮಾಡಿದೆ. ಸ್ಯಾರಿ ಬಂದು ಕಚ್ಚೆ ಅಂತ ಹೇಳಿದ್ಲು. ಆ್ಯಕ್ಚುಲಿ ಕಚ್ಚೆ ಬಂದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸಖತ್ತಾಗಿ ಬಂತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ಹೇರ್ ಸ್ಟೈಲ್ ಮಾಡಿಬಿಡೋಣ ಅಂತೇಳಿ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಕೊಂಡೆ ಹಾಕಬೇಕು ಅಂತ ಹೇಳಿದ್ಲು. ಕೊಂಡೆನ ಹಾಕೋದಕ್ಕೆ ಬನ್ ಕೂಡ ಇರಲಿಲ್ಲ ನನ್ನ ಹತ್ರ, ಅದೆಲ್ಲ ತೊಗೊಂಡಿರಲಿಲ್ಲ. ಇನ್ನು ಏರ್ ಆಕ್ಸೆಸರೀಸ್ ತುಂಬಾ ತೊಗೊಳೋದಿದೆ, ಅದು ಕೂಡ ತೊಗೋಬೇಕಿತ್ತು, ಇರಲಿಲ್ಲ. ಮತ್ತು ಅವಳ ಹತ್ರನೂ ಇರಲಿಲ್ಲ. ಸರಿ ಅಂತೇಳಿ ನಂದೇ ದೊಡ್ಡದು ರಬ್ಬರ್ ಬ್ಯಾಂಡ್ ಇತ್ತು, ಅದನ್ನೇ ಹಾಕಿ ಹೆಂಗೋ ಅಲಕ್ ಬುಲಕಲ್ಲಿ ಟ್ರೈ ಮಾಡಿ ಹಾಕಿದೆ. ನನ್ನ ಮುಖ ನೋಡ್ತಾ ಇರ್ಬೋದು ನೀವು. ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ, ಆವಾಗ ತಾನೇ ಎದ್ದಿದ್ದೆ ನಾನು. ಆಲ್ಮೋಸ್ಟ್ ನಾನು ಎದ್ದೊಳೋದು 7 o'clock ಇಲ್ಲ 7:15 ಈ ಥರ ಟೈಮಿಂಗ್ಸಲ್ಲಿ ನಾನು ಎದ್ದೊಳೋ ಅಂಥದ್ದು. ಸರಿ ಅಂತೇಳಿ ಹಾಕ್ತಾಯಿದ್ದೀನಿ. ಫಸ್ಟು ಈ ಥರ ಟ್ರೈ ಮಾಡಿದೆ, ಬೇಡ ಅಂತೇಳಿ ಮತ್ತೆ ಮಧ್ಯದಲ್ಲಿ ಕ್ರಾಪ್ ತೆಗೆದು ಡಿಸೈನ್ ಕೊಟ್ಟು ಆಮೇಲೆ ಕೊಂಡೆ ಹಾಕಿದೆ. ಬಂದಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರೋದು ಅಂತ ಹೇಳ್ಬೋದು. ಅಂಕಲ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಅಂಕಲ್ ಬಂದರು, ಸಿಲಿಂಡ್ರು ತೊಗೋಬೇಕಿತ್ತು ಅಂತ ಹೇಳ್ಬಿಟ್ಟು, ಅದಕ್ಕೆ ಹಾಗೆ ಕಟ್ ಮಾಡಿಬಿಟ್ಟು ಹೋಗಿದ್ದೆ, ಕೊಟ್ಬಿಟ್ಟು ಬಂದೆ. ಈಗ ನೋಡ್ತಾ ಇರ್ಬೋದು ನೀವು, ಹೇರ್ ಸ್ಟೈಲ್ ಮಾಡೋದಕ್ಕೆ ಮಧ್ಯದಲ್ಲಿ ಕ್ರಾಪ್ ತೊಗೊಂಡು ಹಾಗೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಇವಳು ಬಂದು ಇಲ್ಲಿ ಚಿಕ್ಕಸಿನಕೆರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋದು. ಇದು ಬಂದು ಇದು ಪ್ರತಿಭಾ ಕಾರಂಜಿ ಥರ ಬೇರೆ ಥರ ಫಂಕ್ಷನು. ಪ್ರತಿಭಾ ಕಾರಂಜಿನೇ ಅಲ್ಲ, ಅದ್ರ ಥರನೇ ಬೇರೆ ಫಂಕ್ಷನ್ ಅಂತೆ. ಜಾನಪದ ಸಾಂಗ್ ಇದೆಯಲ್ಲ, ಚೆನ್ನಪ್ಪ ಚೆನ್ನೇಗೌಡ, ಅದಕ್ಕೆ ಸೇರಿಕೊಂಡಿದ್ದಾಳೆ. ಅದಕ್ಕೆ ರೆಡಿ ಮಾಡು ಅಂತೇಳಿ ರೆಡಿ ಮಾಡಿಸ್ಕೊತಾ ಇದ್ದಾಳೆ. ಇನ್ನೊಂದು ಏನಪ್ಪ ಅಂದರೆ, ಅವಳಿಗೆ ಸೆಕೆಂಡ್ ಪ್ರೈಸ್ ಕೂಡ ಬಂತಂತೆ. ಸೆಕೆಂಡ್ ಪ್ರೈಸ್ ಗೆದ್ದು ತಾಲೂಕು ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾಳಂತೆ. ಬಂದು ಹೇಳಿದ್ಲು, ಅಕ್ಕ ಹಿಂಗೆ ಸೆಲೆಕ್ಟ್ ಆಗಿದ್ದೀನಿ, ಇನ್ನೂ ಒಂದು ಸರಿ ರೆಡಿ ಮಾಡಬೇಕು ನೀನೇ ಅಂತ ಹೇಳಿದ್ಲು. ಸರಿ ಅಂತೇಳಿ ಹೇಳಿದ್ದೀನಿ, ಮಾಡಿಕೊಡ್ತೀನಿ ಅಂತ. ಆ್ಯಕ್ಚುಲಿ ನನಗೂ ತುಂಬ ಖುಷಿ ಇದೆ ರೆಡಿ ಮಾಡೋದಕ್ಕೆ. ಒಂದು ಹೆಣ್ಮಗು ಇದ್ದಿದ್ರೆ ನನಗೂ ಸಖತ್ತು ಇದಿತ್ತು. ನಾನು ತುಂಬ ಆಸೆಯಿಂದ ಇದ್ದೆ ನನಗೆ ಹೆಣ್ಪಾಪು ಆಗಲಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟಿದ್ದಲ್ವ, ಏನು ಮಾಡೋಕ್ಕಾಗೋದಿಲ್ಲ. 2 ಬಾಯ್ ಬೇಬಿನೇ. ಇನ್ನು ನನ್ನ ಮಗಳಿದ್ದಾಳೆ, ನಮ್ಮ ಅಕ್ಕನ ಮಗಳು, ಸಾಕು ಅವಳೇ ಮಗಳು ನನಗೆ ಅಂತ ಹೇಳ್ಕೊಂಡು ಹಾಗಾಗಿ ಸಮಾಧಾನ ಮಾಡ್ಕೊತಾ ಇರ್ತೀನಿ. ಈ ಥರ ಹೆಣ್ಮಕ್ಳಿದ್ರೆ ತುಂಬಾ ಚೆಂದ ಅಲ್ವಾ ಮನೇಲಿ. ಈ ಥರ ಎಲ್ಲ ರೆಡಿ ಮಾಡೋದಕ್ಕಾಗಲಿ, ಡ್ರೆಸ್ಸಿಂಗ್ ಅದಕ್ಕಾಗಲಿ, ಏನೇ ಒಂದಕ್ಕಾದ್ರೂ ಹೆಣ್ಮಕ್ಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಒಂದೊಂದು ಸರಿ ತುಂಬಾ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಮಗಳು ಅನ್ನೋವಳು ಒಬ್ಳಿದ್ದಾಳೆ, ನಮ್ಮ ಅಕ್ಕನ ಮಗಳೇ, ಅವಳೇ ನನ್ನ ಮಗಳು. 3 ಜನ ಮಕ್ಕಳು ನನಗೆ ಅಂತ ಹೇಳ್ಕೊಬೋದು ಅಷ್ಟೇ. ಬನ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬನ್ನಲ್ಲ, ಇದು ಕೊಂಡೆ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅದು ಆಗ್ತಾನೇ ಇಲ್ಲ. ಸಖತ್ ಬೇಜಾರಾಯ್ತು ನನಗೆ. ಡಿಸ್ಕೋ ರಬ್ಬರ್ ಕೂಡ ಇಲ್ಲ ನನ್ನ ಹತ್ರ, ಮ್ಯಾಟ್ ಫಿನಿಶಿಂಗ್ ಬರೋ ಥರ ಡಿಸ್ಕೋ ರಬ್ಬರ್, ಅದು ಕೂಡ ಇರಲಿಲ್ಲ. ಹೇಗೋ ಹಂಗೆ ಹಿಂಗೆ ಮಾಡಿ ಟ್ರೈ ಮಾಡಿ ಮೆಸ್ಸಿ ಬನ್ನೇ ಮಾಡಿಬಿಟ್ಟೆ. ಆಯ್ತಾಗೆ ನನಗಂತೂ ಸಖತ್ ಕಾಮಿಡಿ ಅನ್ನಿಸ್ತಿತ್ತು ಲಾಸ್ಟ್ ಮೂಮೆಂಟಲ್ಲಿ. ಮೆಸ್ಸಿ ಬನ್ನು ಹೇರ್ ಸ್ಟೈಲ್ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಇದು ನೋಡಿ, ಈ ಥರ ರಬ್ಬರಲ್ಲಿ ಹಾಕೋಕ್ಕೆ ಟ್ರೈ ಮಾಡಿದೆ, ಅದು ಕೂಡ ಆಗ್ತಾಯಿರಲಿಲ್ಲ. ಫುಲ್ಲು ನೈಸ್ ಇದೆ ಅವಳ ಏರು, ಸ್ಟ್ರೈಟ್ ಅಂದರೆ ಸ್ಟ್ರೈಟು ಫುಲ್ಲು. ಈ ಥರ ಹಾಕೋಕ್ಕೆ ಟ್ರೈ ಮಾಡಿದೆ, ಅದು ಆಗ್ತಿರಲಿಲ್ಲ, ಜಾರ್ಕೊಂಡು ಬಂತು. ಆಮೇಲೆ ನಮ್ಮ ಮನೆಯವ್ರು ಇತ್ಕೊಂಡು ಮಾಮೂಲಿ ಏನೋ ರಬ್ಬರ್ ಹೇಳ್ತಾರಲ್ಲ, ಅದ್ರ ಹೆಸರು ಮೇಣದ ರಬ್ಬರು, ಅದು ಕೂಡ ಹಾಕೋಕ್ಕೆ ಟ್ರೈ ಮಾಡಿದೆ, ಅದು ಕೂಡ ಆಗ್ತಿರಲಿಲ್ಲ. ಆಮೇಲೆ ಅದಕ್ಕೆ ಏರ್ ಪಿನ್ ಹಾಕಿ ಹೆಂಗೋ ಹಂಗೆ ಹಿಂಗೆ ಮಾಡಿ ಟ್ರೈ ಮಾಡಿ ಹಾಕಿದೆ. ಏರ್ ಪಿನ್ ಎಲ್ಲ ಹಾಕಿ ಲಾಸ್ಟಿಗೆ ಅದು ಕೂಡ ಬಿಚ್ಕೊಂಡು ಬಂತು. ಅದು ಬಿಚ್ಕೊಂಬಂದ್ಮೇಲೆ ಅದು ಮೆಸ್ಸಿ ಹೇರ್ ಸ್ಟೈಲ್ ಆಗಿದ್ದು. ಚೆನ್ನಾಗಿತ್ತು, ಒಂಥರ ಹೇರ್ ಸ್ಟೈಲ್ ಅಂತ ಹೇಳ್ಬೋದು. ನೋಡಿ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಬರುಕತೆ ಮೆಸ್ಸಿ ಎಷ್ಟು
ಈಗ ಬಂದು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ಮಾಯ್ಶ್ಚರೈಸರು, ನೆಕ್ಸ್ಟು ಸ್ಟ್ರೋಪ್ ಕ್ರೀಮ್, ಪ್ರೈಮರ್ ಎಲ್ಲ ಇರೋವಂಥದ್ದು, ನೆಕ್ಸ್ಟು ಫೌಂಡೇಶನ್ ಹಾಕಿ ಜಸ್ಟ್ ಸಿಂಪಲ್ ಮೇಕಪ್ ಕ್ರಿಯೇಟ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನೊಂದು ಏನಪ್ಪ ಹೇಳಬೇಕು ಅಂತಂದರೆ, ಅವಳಿಗೆ ಐ ಮೇಕಪ್ಪು ಸಕ್ಕತ್ತಾಗಿ ಬಂದಿತ್ತು. ಐಸ್ ತುಂಬ ಚೆನ್ನಾಗಿತ್ತು ಅವಳದು. ಒಂದು ಕಾಜಲ್ ಹಾಕೋದಾಗಿರ್ಬೋದು ಅಥವಾ ಐ ಶ್ಯಾಡೋಸ್ ಹಾಕಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಸಖತ್ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ಐಸು ಈ ಥರ ಇದ್ದರೆ ಹೆಂಗೆ ಬೇಕಾದರೂ ಮೇಕಪ್ ಮಾಡ್ಬೋದು ಐಸ್ ಮೇಕಪ್ನ ಅಂತ ಹೇಳಿ ತುಂಬ ಖುಷಿ ಆಯಿತು. ಚೆನ್ನಾಗಿ ಬಂತು ಇವಳಿಗೆ ಮೇಕಪ್ ಆ್ಯಕ್ಚುಲಿ. ಪಪ್ಪು ಎಷ್ಟು ಜನ ಸೇರೋರು? ಎಲ್ಲ ಸೇರೋರಾ? ಕ್ಲಾಸು ಇಲ್ಲ 5 ಜನ. ಗ್ರೂಪ್ ಸಾಂಗ್ ಏನು ಅಪ್ಲೋಡ್ ಗ್ರೂಪ್ ಸಾಂಗ್ ಸುಮ್ಗಿರ್ಬೇಕು. ಏನು ಆಡಿದ್ರೆ ಸುಮ್ಮನೆ ನಿಮಿಷ ಸ್ಟಾರ್ಟು. ಯಾಕೆ ತೆಗಿಬೇಕಲ್ಲ ಇಲ್ಲ ಪಾಪು ಬೇಡ ಪಾಪು, ತೆಗಿಬೇಡ ಪಾಪು, ಹೋಯ್ತದದು. ಪಾಪು ಹೊಡೆದ ಕೊಡಿ. Mau jadi lagi suruh mana? ಸುಮ್ಮನೆ ಬೇಕು ಪಾಪ. Kutu saja. ಅಲ್ಲ ಆಸೆ ಸುಮ್ಮನೆ ಮಾ ಕಣ್ಣೀರು ಬರ್ತದೆ ಕಾಲಿರ್ತದೆ. ಬೇರೆ ಅಂತೀರ ಏಕೆ? ಕಣ್ಣು ಕಾಲಿ ಹಾಕ ಕಣ್ಣಲ್ಲಿ ನೀರು ಬರ್ತದಂತೆ. ಕಣ್ಣಲ್ಲಿ ನೀರು ಬರ್ತಂತೆ. ಕಣ್ಣು ಚೆನ್ನಾಗಿದೆ ಕಂಡು ಐ ಮೇಕಪ್ ಮಾಡೋಕ್ಕೆ ಸಕ್ಕತ್ತಾಗಿ ಬರುತ್ತೆ. Yo, kita kurus sumber gelam, apa nih guarda aku ಒಂದು ಬೇಡ ಬೇಡ ಅಲ್ಲಪ್ಪ ಓಸ್ ಮಾಡ್ಬೋ. ಎಲ್ಲ ದೋಸಿಂಗ್ Apa alar berapa po? ಐಬ್ರೋ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ ನಿಂದು. ಐಬ್ರೋ ಚೆನ್ನಾಗಿದೆ. ಬಿಡಿ. ಅಲ್ಲಿಗೆ ಹೋದ್ಮೇಲೆ ಹಾಕಿಸ್ಕೊ. ಇವಾಗ ನಾನು ಸುಮ್ಮನೆ ಹಿಂಗೆ ಹಾಕಿದ್ದು ಹೊಟ್ಟೋಯ್ತದಲ್ವಾ, ಈ ಉಬ್ಬಿಂದ ಈ ಉಬ್ಬು ಗಂಟ ಹಾಕಿಸ್ಕೊ. ಕಿವ್ಯಾವು ಕಿವಿ ಚೇಂಜ್ ಮಾಡು. ಬಿಚ್ಚಾಕಲ್ಲ ಬಿಜಾಕ್ ಹಾಕಿ ಹೋಗಿರ್ಬಿಡ್ನೆ ನಿಮ್ಮ ಅಪ್ಪ ನಿಂತ ಹೋಗ್ಬೇಕಂತೆ. ಇಲ್ಲೇ ನೀರಮ್ಮ ಕರ್ಕ ಆಡ್ಬೇಕು ಸಿದ್ದು ಅಲ್ವಾ? ಚಿನ್ನದನ್ನ ಕಪ್ಪು ಮಾಡೋದು ಇಲ್ಲ ಚಿನ್ನದಲ್ವಾ? ನಿಮ್ಮ ಪಪ್ಪನಿಯ ಎಸ್ಕಾಯ್ ಸಹ ನೋಡಿದ್ರಲ್ಲ, ನನ್ನ ಮಗನ ತುಂಟಾಟದ ಜೊತೆಲಿ ಈ ಇದರಲ್ಲಿ ನಾನು ಮೇಕಪ್ನ ಮಾಡ್ತೀನಿ ಅಂತೇಳಿ ಒಪ್ಕೊಂಡು ಈ ಥರ ಮೇಕಪ್ ಮಾಡಿದೆ. ಚೆನ್ನಾಗಿ ಬಂದಿತ್ತು. ನನಗಂತೂ ಸಖತ್ ಖುಷಿ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇದ್ಲು.
ಇದು ಕಚ್ಚೆ ಕೂಡ ಫಸ್ಟ್ ಟೈಮ್ ಹಾಕಿದ್ದು, ನನಗಂತೂ ತುಂಬಾ ಇಷ್ಟ ಆಯಿತು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಸೆಲೆಕ್ಟ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಫಸ್ಟು ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ಈಗ ನೋಡ್ತಾ ಇರ್ಬೋದು ನೀವು ಲಾಸ್ಟ್ ಫೈನಲ್ ಲುಕ್ ಈ ರೀತಿ ಬಂದಿದೆ.